ಇವತ್ತು ನೀವೆಲ್ಲ ಸೇರಿ ನಮ್ಮ ಪಕ್ಷಕ್ಕೆ ಶಕ್ತಿಯನ್ನು ಕೊಟ್ಟು ಸನ್ಮಾನ ಕುಮಾರಸ್ವಾಮಿ ಅವ್ರನ್ನ ಇವತ್ತು ಕೇಂದ್ರ ಮಂತ್ರಿಗಳನ್ನಾಗಿ ಮಾಡಿದ್ದೀರಿ. ಅವರು ಕೇಂದ್ರ ಮಂತ್ರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಮ್ಮ ಜಿಲ್ಲೆಗೆ ಬೃಹತ್ಕಾರವಾಗಿ ಏನಾದರೂ ಒಂದು ಕೆಲಸವನ್ನು ಮಾಡಬೇಕು, ಶಾಶ್ವತವಾದ ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಉತ್ಸಾಹ ಅವರಲ್ಲಿದ್ದರೂ ಸಹ ಈ ರಾಜ್ಯ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತಕ್ಕಂಥದ್ದು ನೀವೆಲ್ಲ ಮನಸ್ಸು ಕಾಣಬೇಕು. ಆಗಲೇ ಅಂದಾನಿಯವರು ಹೇಳ್ತಾ ಇದ್ರು, ವಿರೋಧ ಪಕ್ಷದಲ್ಲಿ ಏನಾದರೂ ನಿಮಗೆ ಶಾಸಕರು ಬೇಕು ಅಂದರೆ ಇಲ್ಲಿ ಸ್ಥಳೀಯ ಕಾರ್ಯಕರ್ತರನ್ನ ಅವ್ರ ಮೇಲೆ ಕೇಸ್ ಗೀಸು ಹಾಕ್ದಂಗೆ, ಅವರ ಜಮೀನುಗಳನ್ನ ಯಾರು ಹೊಡ್ಕೊಳ್ದಂಗೆ, ಅವರು ತೊಂದರೆ ಕೊಡ್ದಂಗೆ ನೋಡ್ಕೊಳ್ಳೋಕೆ ಮಾತ್ರ ಸಾಧ್ಯ ಆಗ್ತದೆ ಹೊರತು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ, ಅಧಿಕಾರಿಗಳನ್ನ ಕಂಟ್ರೋಲ್ ತಗೊಳ್ಳಿಕ್ಕೆ ಬಹಳ 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 ಕಷ್ಟ ಆಗ್ತದೆ. ನಾನು 2 ಬಾರಿ ಗೆದ್ದರೂ ಸಹ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಕೆಲಸ ಮಾಡಿರ್ತಕ್ಕ ನಾವು ಯಾವತ್ತೂ ಆಡಳಿತ ಪಕ್ಷದ ರುಚಿನೇ ನೋಡಲಿಲ್ಲ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಆ ಸಂದರ್ಭದಲ್ಲಿ ನಮ್ಗೆ 11 ತಿಂಗಳು ನೀತಿ ಸಂಹಿತೆ ಜಾರಿ ಬಂತು, ನಾವೇನು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕಾಗಲಿಲ್ಲ. ಇವತ್ತಿದ್ದಾರೆ ಕಾಂಗ್ರೆಸ್ನಲ್ಲಿ ಬಹಳ ಜನ ಇದ್ದಾರೆ. ಕುಮಾರಸ್ವಾಮಿ ಅವರು ಏನಾದರೂ ಹೇಳ್ಬಿಟ್ರೆ ಸಾಕು ಅದಕ್ಕಾಗಲೇ ಕಾಯ್ಕೊಂಡು ಕೂತಿರ್ತಾರೆ. ಸಿದ್ದರಾಮಯ್ಯನವರ ಮೆಸ್ಲಿಕ್ಕೆ ನಾನು ಕೌಂಟ್ರ್ ಕೊಡಬೇಕು, ನಾನು ಕೌಂಟ್ರ್ ಕೊಡಬೇಕು, ನಾನು ಕೌಂಟ್ರು. ಆದರೂ ಅವರು ಹೃದಯದಲ್ಲಿ ಕುಮಾರಣ್ಣ ಇದ್ದಾರೆ. ಕಾಂಗ್ರೆಸ್ ಮಂತ್ರಿಗಳು, ಕಾಂಗ್ರೆಸ್ ಶಾಸಕರ ಹೃದಯದಲ್ಲಿ ಯಾರಾದರೂ ಮುಖ್ಯಮಂತ್ರಿ ಆದರೆ ಕುಮಾರಣ್ಣ ಆಗಬೇಕು ಅಂತಾರೆ. ಈ ಸತ್ಯವನ್ನು ನಮ್ಮ ಕೃಷ್ಣ ಬೈರೇಗೌಡರು ಒಂದ್ಸರಿ ಒಪ್ಕೊಬಿಟ್ರು. ಓಪನ್ ಅಯ್ಯೋ ನನಗೆಲ್ಲಪ್ಪ ಈ ಸಿದ್ದರಾಮಯ್ಯ ಏನು ಮಾಡ್ತಾರೋ ತಪ್ಪಾಯ್ತು ಅಳಿಸಿ ಅಂದರು. ಆದರೆ ಹೃದಯದಲ್ಲಿ ಇರ್ತಕ್ಕಂಥದ್ದನ್ನ ಯಾರು ಉಳಿಸೋಕ್ಕಾಗಿಲ್ಲ. ಅವ್ರ ಹೃದಯದಲ್ಲಿ ಕುಮಾರಣ್ಣ ಕೂತಿದ್ದಾರೆ. ನೀವು ಯೋಚನೆ ಮಾಡಿ, ಈ ರಾಜ್ಯಕ್ಕೆ ಯಾವುದೇ ಆದ ಕಷ್ಟ ಬಂದಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೊದಲು ಹೊಡೋಗ್ತಕ್ಕಂಥವ್ರು ಎಚ್ ಡಿ ದೇವೇಗೌಡರು ಅಂತಕ್ಕಂಥದ್ದು ನೀವು ಮರಿಬೇಡಿ. ಇವತ್ತು ದೇವೇಗೌಡರು ಇಲ್ಲ ಅಂದಿದ್ರೆ ನಮಗೆ ಬಾಕಿ ಉಳಿಕಿನ ನೀರನ್ನು ನಮಗೆ ಕೊಡದೇ ಇದೆ. ಅದು ಕೇರ್ಪೇಟೆ ನಾಗಮಳಿಕೆ ನೀರು ಬತ್ತಿತ್ತಾ? ಉಳಿಕೆ ಯೋಜನೆಗಳು ಪರಿಪೂರ್ಣವಾಗ್ತಿದ್ವಾ? ನಿಮ್ಮ ಸಹಕಾರದಿಂದ ಗುಡವಸಳಿಂದ ಇವತ್ತು ನಮ್ಮ ಈ ಭಾಗದಲ್ಲೆಲ್ಲ ಕೆರೆಗಳನ್ನ ತುಂಬಿಸ್ತಕ್ಕಂಥ ಕೆಲಸ ಅರ್ಧಂಬರ್ಧಾಗಿದ್ರು, ಇವತ್ತೆಲ್ಲ ನಾಳೆ ಆಗ್ತದೆ.